ಮುಂದಿನ ಚುನಾವಣೆಯಲ್ಲಿ ಎಂಸಿಎಸ್ಗೆ ಜನತೆ ಪಾಠವನ್ನು ಕಲಿಸಲಿದ್ದಾರೆ. ಚಿಂತಾಮಣಿ ತಾಲೂಕಿನ ಹೈವೇ ರಸ್ತೆಯಲ್ಲಿರುವ ಜೆಕೆ ಭವನದ ಮೊದಲನೇ ವರ್ಷದ ಜೆಕೆ ಭವನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕೈವಾರದಿಂದ ಯೋಗಿ ನಾರಾಯಣ ಸ್ವಾಮಿಗಳಿಗೆ ಇಲ್ಲಿ ತಂದು ಜನಕ ನಡೆಸಲಾಗಿದೆ. ಜಯಧಾರೆ ಕಾರ್ಯಕ್ರಮ ನಂತರ ಮಹತ್ವ ಕಾರ್ಯಕ್ರಮ ಕೊಡಬೇಕೆಂದು ದೇವೇಗೌಡರು ಕುಮಾರಸ್ವಾಮಿ ಜನರಿಗೆ ಒಳ್ಳೆಯದಾಗಲು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಇಂದಿಗೂ ಸಹ ರಥಯಾತ್ರೆ ನಡೆಯುತ್ತಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಒಂದಕ್ಕಿಂತ ಒಂದಾಗಿ ಭಿನ್ನವಾಗಿ ನಡೆಯುತ್ತಿದೆ. ಕುಮಾರಸ್ವಾಮಿ ಅವರದ ಸಾಲ ಮನ್ನಾ ವಿಚಾರ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಕೂಡ ಸ್ವಾಗತ ಕೊಟ್ಟಿದ್ದಾರೆ. ಹೂಮಾಲೆ, ರೇಷ್ಮೆ, ತರಕಾರಿ, ಹಾರಗಳನ್ನು ಹಾಕಿ ಉತ್ತಮ ಜನ ಬೆಂಬಲ ಸಿಕ್ಕಿದೆ. ಈ ಬಾರಿ 123 ಸ್ಥಾನ ಬರಲಿದೆ. ಸ್ವಾತಂತ್ರ್ಯ ಸರ್ಕಾರ ಬರಲಿದೆ ಎಂದು ಅಭಿಪ್ರಾಯಪಟ್ಟರು. ಜೆಡಿಎಸ್ ಬಿ ಟೀಮ್ ಎಂದು ಹೇಳಿಕೊಟ್ಟವರು 22 ಸ್ಥಾನ ಕಳೆದುಕೊಂಡಿದ್ದೇವೆ. 20 ಕಡಿಮೆ ಆದರೆ ಸರ್ಕಸ್ ನಡೆಯುತ್ತಿರಲಿಲ್ಲ. ಈಗ ಕಾಂಗ್ರೆಸ್ನವರಿಗೆ ತಪ್ಪು ಅರಿವಾಗಿದೆ. ಕ್ಷೇತ್ರದಲ್ಲಿ ಇರೋರಿಗೆ ಬೆಂಬಲಿಸಿದ್ರು, ಯಾರಿಗೆ ಮತ ಹಾಕಿದ್ರು ಬಣ್ಣ ಬಣ್ಣದ ಮಾತುಗಳನ್ನು ನಂಬಾರದು. ಮುಂದೆ ಚುನಾವಣೆಯಲ್ಲಿ ಜನತೆ ಪಾಠವನ್ನು ಕಲಿಸಲಿದ್ದಾರೆ ಎಂದು ಮಾಜಿ ಶಾಸಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ. ಸ್ವಾರ್ಥ ರಾಜಕಾರಣ ನಡೆಯುತ್ತಿದೆ. ಆರೋಗ್ಯ ರಾಜಕಾರಣ ಇರಬೇಕು. ನಾವು ತಪ್ಪು ಮಾಡಿದರೆ ಜನ ಶ್ರಮಿಸುವುದಿಲ್ಲ. ಮೋದಿ, ಅಮಿತ್ ಶಾ ವಿಚಾರ ಚುನಾವಣೆ ಸಮಯದಲ್ಲಿ ಎಲ್ಲರೂ ಬರ್ತಾರೆ. ಆದರೆ ಕರ್ನಾಟಕದಲ್ಲಿ ಕುಮಾರಣ್ಣನಿಗೆ ಅವಕಾಶ ಕೊಡಬೇಕು. ಜನತೆ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಬರಲು ಶ್ರಮಿಸಲಾಗ್ತಿದೆ ಎಂದು ಸಿಎಂ ಇಬ್ರಾಹಿಂ ಅವರು ಹೇಳಿದ್ದಾರೆ. ಸಿಎಂ ಇಬ್ರಾಹಿಂ ರವರು ಅಧ್ಯಕ್ಷರಾಗಿದ್ದಾರೆ. ವಿಶೇಷೇಣ ಸಮಸ್ತ ಸಂಗ್ರಾಮ ಐಶ್ವರ್ಯಾದಿ ಹಂಗೆ ನೋಡ್ದೆ ಖಾಲಿ ಇದೆ ಊಟ ಮಾಡ್ರಿ. ಊಟದ ವಿಶೇಷತೆ ಏನಿಲ್ಲ. ಊಟ ಅಂತ ಏನು ನಾವು ಮಾಡಿಲ್ಲ. ನಮ್ಮ ಜೆಕೆ ಭವನ ಉದ್ಘಾಟನೆ ಆಗಿ 1 ವರ್ಷ ಆಯಿತು. ಫೆಬ್ರವರಿ 11ನೇ ತಾರೀಕು. ಅದಕ್ಕೆ ಮೊದಲನೇ 1 ವರ್ಷ ಭಾಳ ಚೆನ್ನಾಗಿ ಸುಸೂತ್ರವಾಗಿ ನಮ್ಮ ಏನೆಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಪಕ್ಷದ ಸಂಘಟನೆ ಮತ್ತು ಎಲ್ಲ ವಿಚಾರದಲ್ಲಿ ಕೂಡ
ನಮಗೆ 1 ವರ್ಷ ಪೂರ್ಣ ಆಗಿದೆ ಜೆ ಕೆ ಭವನ ಉದ್ಘಾಟನೆ ಆಗಿ ಅದಕ್ಕಾಗಿ 2ನೇ ವರ್ಷಕ್ಕೆ ಕೈವಾರ ಯೋಗಿನಾರಾಯಣ ಮಠದಿಂದ ತಾತಯ್ಯನವರ ಉತ್ಸವ ವಿಗ್ರಹವನ್ನು ತಂದು ಇಲ್ಲಿ ಅಭಿಷೇಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಮುಖಂಡರು ಕೂಡ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಈ ಬಾರಿ ಪಂಚರತ್ನ ರಥಯಾತ್ರೆ ಈಗ ಕುಮಾರಸ್ವಾಮಿ ಅವರು ರಾಜ್ಯದೆಲ್ಲ ಪ್ರವಾಸ ಮಾಡಿದ್ದಾರೆ. ಸೊ ಜನರಿಂದ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನೋಡಿ, ನಮ್ಮ ಜನತಾ ಜಲಧಾರೆ ಕಾರ್ಯಕ್ರಮ ಆದ ನಂತರ ಭಾಳ ಒಂದು ಮಹತ್ವವಾದಂಥ ಒಂದು ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯದ ಜನರಿಗೆ ಕೊಡಬೇಕು ಅಂತೇಳಿ ಕುಮಾರಣ್ಣವರು ಮತ್ತು ದೇವೇಗೌಡರು ಮತ್ತು ನಮ್ಮ ಪಕ್ಷದ ಎಲ್ಲ ಶಾಸಕರು ಮುಖಂಡರು ಚರ್ಚೆ ಮಾಡಿ ಒಂದು ಪಂಚರತ್ನ ಕಾರ್ಯಕ್ರಮಗಳಲ್ಲಿ ಏನು 5 ಕಾರ್ಯಕ್ರಮಗಳಿದೆ, ಭಾಳ ಮಹತ್ವವಾದಂಥ ಒಂದು ಕಾರ್ಯಕ್ರಮಗಳು, ಜನರಿಗೆ ಒಳ್ಳೆಯದಾಗುವಂಥ ಒಂದು ಕಾರ್ಯಕ್ರಮಗಳು. ಇದನ್ನು ಜನರಿಗೆ ಅಧಿಕಾರಕ್ಕೆ ಬಂದು ಅನುಷ್ಠಾನಗೊಳಿಸಬೇಕು ಅಂತೇಳಿ ಕುಮಾರಣ್ಣವರು ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರಾರಂಭದಲ್ಲಿ ನಮ್ಮ ಈ ಕಡೆ ದೇವಮೂಲೆಯಲ್ಲಿ ಮುಳುಬಾಗಿಲಿನಿಂದ ಪ್ರಾರಂಭ ಆಗಿ ಇವತ್ತುವರೆಗೂ ಕೂಡ ಭಾಳಷ್ಟು ಸುಮಾರು 60-70 ಕ್ಷೇತ್ರಗಳು ಮುಗಿದಿದ್ದಾವೆ ಈಗಾಗಲೇ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಂದಕ್ಕಿಂತ ಒಂದು ಹೆಚ್ಚಾಗಿ ಅಂದರೆ ಕಾರ್ಯಕ್ರಮಗಳು ಇದುವರೆಗೂ ಕೂಡ ಯಾವ ಪಕ್ಷದವರು ಕೂಡ ಕೊಟ್ಟಿರಲಿಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯದ ಜನರಿಗೆ ಕೊಡಬೇಕು ಅಂತೇಳಿ ಅವರು ತಂದಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಈಗ ನೀವು ನೋಡ್ತಾ ಇದ್ದೀರಾ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಜನಬೆಂಬಲ ಹೇಗಿದೆ ಅಂತ ಹೇಳಿದ್ರೆ ಕುಮಾರಣ್ಣವ್ರ ಮೇಲೆ. ಯಾಕೆಂದರೆ ಕುಮಾರಣ್ಣವ್ರು 14 ತಿಂಗಳಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಹಿಂದೆ 2006ರಲ್ಲಿ ಆ ಸಂದರ್ಭದಲ್ಲಿ ಕೂಡ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ ಬಾರಿ ಕೂಡ ವಿಶೇಷವಾಗಿ ಎಲ್ಲ ಕಡೆ ಕೂಡ ನೀವು ನೋಡಿರ್ಬೋದು, ದೇಶದ ಇತಿಹಾಸದಲ್ಲಿ ಯಾವ ರಾಜಕಾರಣಿಗೂ ಕೂಡ ಆ ರೀತಿ ಸ್ವಾಗತ ಕೊಡ್ತಕ್ಕಂಥದ್ದು. ಅಂದರೆ ಹೂವಿನ ಮಾಲೆಗಳಿರ್ಬೋದು, ಆಪಲ್ ಹಾರಗಳಿರ್ಬೋದು, ಬೇರೆ ಬೇರೆ ರೇಷ್ಮೆ ಇರ್ಬೋದು, ತರಕಾರಿಗಳಿರ್ಬೋದು, ಕಡಲೆಕಾಯಿಂದ ಹಾರಗಳಿರ್ಬೋದು, ಒಂದು ವಿಭಿನ್ನವಾಗಿ ಒಬ್ರಿಗಿಂತ ಒಬ್ಬರು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಆ ಜನಬೆಂಬಲ ನೋಡಿದ್ರೆ ಬಹುಶಃ ಇವತ್ತು ನಾವೇನು 123 ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ, ಖಂಡಿತ ಆಗುವಂಥ ಸಾಧ್ಯತೆ ಇದೆ. ನಮಗೆ ಕುಮಾರಣ್ಣವರು 40 ರಾಜಕಾರಣಿಗೂ ಕೂಡ ಆ ರೀತಿ ಸ್ವಾಗತ ಕೊಡ್ತಕ್ಕಂಥದ್ದು. ಅಂದರೆ ಹೂವಿನ ಮಾಲೆಗಳಿರ್ಬೋದು, ಆಪಲ್ ಹಾರಗಳಿರ್ಬೋದು, ಬೇರೆ ಬೇರೆ ರೇಷ್ಮೆ ಇರ್ಬೋದು, ತರಕಾರಿಗಳಿರ್ಬೋದು, ಕಡಲೆಕಾಯಿಂದ ಹಾರಗಳಿರ್ಬೋದು, ಒಂದು ವಿಭಿನ್ನವಾಗಿ ಒಬ್ರಿಗಿಂತ ಒಬ್ಬರು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಆ ಜನಬೆಂಬಲ ನೋಡಿದ್ರೆ ಬಹುಶಃ ಇವತ್ತು ನಾವೇನು 123 ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ, ಖಂಡಿತ ಆಗುವಂಥ ಸಾಧ್ಯತೆ ಇದೆ. ನಮಗೆ ಕುಮಾರಣ್ಣವರು 40-50 ತಗೊಂಡು ಮುಖ್ಯಮಂತ್ರಿಗಳಾದರೆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಆಗೋದಿಲ್ಲ, ಕಾಲೆಳೆಯುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಸ್ವತಂತ್ರ ಸರ್ಕಾರ ತರಬೇಕು, 123 ನಮಗಿದ್ದರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅನುಷ್ಠಾನಗೊಳಿಸ್ಬೋದು 5 ವರ್ಷದಲ್ಲಿ ಅನ್ನುವಂಥದ್ದನ್ನು ಚಿಂತನೆ ಮಾಡಿ ಇವತ್ತು ಆ ಜನಬೆಂಬಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಕೂಡ ಅನಿಸ್ತಾ ಇದೆ, ಸ್ವತಂತ್ರ ಸರ್ಕಾರ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ನಮಗನ್ನಿಸ್ತಾ ಇದೆ. ಸರ್, ಕಾಂಗ್ರೆಸ್ ಅವರು ವಿನಾಕಾರಣ